ಸ್ವಲ್ಪ लोगो बिತ್ತು ನೋಡು ನೀವು ಲೋಗೋ ಬಿತ್ತು ನೋಡು ಹಾಂ ಸರ್ ಮುರುಡೇಶ್ವರ ಭೀಮಪ್ಪ ಭೀಮಪ್ಪ ಶಂಕರಗೌಡ ವೀರಾರೆಡ್ಡಿ ಕಟ್ಟಿಮನಿ ಸುರೇಶ್ ಕಟ್ಟಿಮನಿ ಅನಿಲ್ ಉಳ್ಳಾಗಡ್ಡಿ ಹೊಸ ಕ್ಯಾಂಪ್ ಹಾಕೋಬೇಕು ಬಂದಿಲ್ಲ ಇನ್ನೂ ಬಂದಿಲ್ಲ ಸರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಬೂತ್ನೂರು ಗ್ರಾಮದಲ್ಲಿ 30th ಜಾನ್ವರಿ ಅಂದರೆ 29 ಜಾನ್ವರಿ 2026 ರಂದು ಡೇ ಟೈಮಲ್ಲಿ 1:30 to 5 PM ಮಧ್ಯ ಅವಧಿಯಲ್ಲಿ ಮನೆಯಲ್ಲಿ ಕೆಲವರು ಕಳ್ಳರು ಒಳಗಡೆ ನುಗ್ಗಿ ಮತ್ತು ಕೀಲಿಯನ್ನು ಮುರಿದು ಅಲಮಾರಿಯೆಲ್ಲ ಲಾಕ್ ಬ್ರೇಕ್ ಮಾಡಿ ಕಳ್ಳತನ ಮಾಡಿರ್ತಾರೆ ಅಂತ ಒಂದು ಶ್ರೀ ಕಾಶಿನಾಥ್ ತಂದೆ ಸಾಯಪ್ಪ ಅಂತ ಬೂತ್ಪುರ ಗ್ರಾಮವಾಸಿ ಅವರು 30 ಜಾನ್ವರಿ 2026 ಬಂದು ಮುಧೋಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿರ್ತಾರೆ. ಆ ದೂರಿನ ಅನ್ವಯ ನಾವು 14/2026 ಕಲಂ ಅಡಿಯಲ್ಲಿ 331 ಸಬ್ ಕ್ಲಾಸ್ 3 305 BNS ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿರ್ತೇವೆ. ತದನಂತರ ಈ DYSP ಚಿಂಚೋಳಿ ಶ್ರೀ ಸಂಗಮನಾಥ್ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ದೌಲತ್ PI ಮುಧೋಲ್ ಮತ್ತು ಅವರ ಪ್ರೊಬೇಷನರಿ PSI ಮುರುಡೇಶ್ವರ್ ಮತ್ತು ಅವರ ಸಿಬ್ಬಂದಿಗಳಾಗಿರುವಂತಹ ಭೀಮಪ್ಪ, ಶಂಕರಗೌಡ, ವೀರಾರೆಡ್ಡಿ, ಬಲರಾಮ್, ಮಹೇಶ್ ಇವರೆಲ್ಲ ಒಂದು ಟೀಮಾಗಿ ಫಾರ್ಮ್ ಮಾಡಿ ಅವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ ಮಾಡಿರ್ತಾರೆ. ಅದರಿಂದ ನಾವು ಯಾರು ಈ ಕಳ್ಳತನ ಮಾಡಿರ್ತಾರೋ ಅವರ ಆರೋಪಿಗಳನ್ನು ನಾವು ಎಲ್ಲ ಎಫರ್ಟ್ಸ್ ಮಾಡಿ ಸಿಲಾರ್ಕ್ರೋಡ್ ಗ್ರಾಮದಲ್ಲಿ ನಾವು ಅವರನ್ನು ವಶಪಡಿಸಿಕೊಂಡಿದ್ದೇವೆ. ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರುವುದನ್ನು ಒಪ್ಕೊಂಡಿರ್ತಾರೆ. ಆರೋಪಿಯ ಹೆಸರುಗಳು ಶ್ರೀನಿವಾಸ್ ತಂದೆ ಸಾಯಪ್ಪ ಬೈರನಗೊಂಡ ಅಂತ, ಇನ್ನೊಬ್ಬರ ಹೆಸರು ನವೀನ್ ತಂದೆ ನರಸಪ್ಪ ಕುರುಕು ಅಂತ, ಇಬ್ಬರು ಸಿಲಾರ್ಕೋಟ ಗ್ರಾಮ ವಾಸಿಗಳಾಗಿರುತ್ತಾರೆ. ಇವರು ಟೋಟಲ್ ಈ ಕಳ್ಳತನ ಇದರಲ್ಲಿ ಟೋಟಲ್ ನಮಗೆ ಕಳ್ಳತನ ಆಗಿರುವ ಐಟಮ್ ಬಂದು ಟೋಟಲ್ 113 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 444 ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು 10,000 ನಗದು ಕಳ್ಳತನ ಆಗಿರುತ್ತದೆ. ನಾವು ಆ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರು ಕಳ್ಳತನ ಒಪ್ಕೊಂಡ ಮೇಲೆ ನಾವು ಅವರ ಕಡೆಯಿಂದ ಟೋಟಲ್ ಇಂಟ್ಯಾಕ್ಟ್ ಪ್ರಾಪರ್ಟಿ ಏನು ಹೋಗಿದೆ ಎಲ್ಲ ಪ್ರಾಪರ್ಟಿ ಅವರ ಕಡೆಯಿಂದ ನಾವು ರಿಕವರಿ ಮಾಡಲಾಗಿದೆ. ಸೊ ಇವರಿಬ್ಬರು ಯಾರು ಶ್ರೀನಿವಾಸು ನವೀನ್ ಇಬ್ಬರು ಒಂದೇ ಗ್ರಾಮಕ್ಕೆ ಸೇರಿದವರಿದ್ದಾರೆ ಮತ್ತು ಒಬ್ಬರಿಗೊಬ್ಬರು ಪರಿಚಯಸ್ಥರು ಆಗಿದ್ದಾರೆ. ಇವರ ಮೇಲೆ ಈಗಾಗಲೇ ಟೋಟಲ್ 12 ಕೇಸಸ್ಸು ಇವರ ಮೇಲೆ ಇದೆ. ಇವರು ತೆಲಂಗಾಣದಲ್ಲಿನೂ ಇವರು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮುಧೋಲ್ ಪೊಲೀಸ್ ಠಾಣೆಯಲ್ಲೂ ಈಗ ಈ ಹಿಂದೆನೂ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇವರದು ಜನರಲ್ ಆಗಿ ಇವರದು ಪರ್ಟಿಕ್ಯುಲರ್ ಕೆಲವು ಟೈಮ್ ಡೇ ಟೈಮಲ್ಲಿ ಕಳ್ಳತನ ಮಾಡ್ತಾರೆ, ಕೆಲವು ಟೈಮ್ ನೈಟ್ ಟೈಮಲ್ಲಿ ಕಳ್ಳತನ ಮಾಡ್ತಾರೆ. ಇವರಿಗೆ ಪರ್ಟಿಕ್ಯುಲರ್ ಆಗಿ ಮುಂಚೆ ರೆಕ್ಕಿ ಮಾಡಿ ಕಳ್ಳತನ ಮಾಡೋದಲ್ಲ, ರೆಗ್ಯುಲರ್ ಆಗಿ ಎಲ್ಲ ಹಳ್ಳಿಗಳಲ್ಲಿ ಓಡಾಡ್ತಾ ಇರ್ತಾರೆ. ಎಲ್ಲಿ ಲಾಕ್ ಆಗಿರೋ ಮನೆ ನಾವು ಕಂಡು ಬರುತ್ತೋ ಅಂಥ ಮನೆಯನ್ನು ಯಾರು ಇಲ್ಲಾರ್ದು ನೋಡಿ ಲಾಕ್ ಬ್ರೇಕ್ ಮಾಡಿ ಒಳಗಡೆ ಕಳ್ಳತನ ಮಾಡ್ಕೊಂಡು ಹೋಗುವುದು ಇವರು ಪ್ರವೃತ್ತಿ ಆಗಿರ್ತಾರೆ. ಇವರು ಜನರಲ್ ಆಗಿ ಇವರು ಯಾಕೆ ಕಳ್ಳತನ ಮಾಡಿರುವುದು ಅನ್ನೋದು ನೋಡಿದರೆ ಇವರದು ಒಂದು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ, ಕುಡಿಯಲಿಕ್ಕೆ ದುಡ್ಡು ಬೇಕಾಗಿದೆ. ಅದರ ಜೊತೆ ಅವರಿಗೆ ಹೊಸ ಬೈಕ್ಸ್ ಪರ್ಚೇಸ್ ಮಾಡೋದು ಅಥವಾ ಕ್ಲೋತ್ಸ್ ಪರ್ಚೇಸ್ ಮಾಡೋದು, ಇನ್ಯಾವುದಾದ್ರೂ ಐಟಮ್ಸ್ ಪರ್ಚೇಸ್ ಮಾಡೋದು ಇವರದು ಇನ್ನೊಂದು ಹ್ಯಾಬಿಟು ಇದೆ.
ಹೊಸ ಹೊಸ ಕ್ಲೋತ್ಸನ್ನ ಪರ್ಚೇಸ್ ಮಾಡಿ ಹಾಕೋದು ಮತ್ತು ಬೈಕ್ಸನ್ನ ಪರ್ಚೇಸ್ ಮಾಡೋದು ಇಂಥದ್ದು ಇವರು ನೇಚರ್ ಇದೆ. ಇವ್ರ ಕಡೆಯಿಂದ ನಾವು ಅಪಾರ್ಟ್ ಫ್ರಮ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇವ್ರ ಕಡೆಯಿಂದ ನಾವು ಒಂದು NS 150 ಪಲ್ಸರ್ ಬೈಕ್ನು ರಿಕವರಿ ಮಾಡಿದ್ದೇವೆ. ಟೋಟಲ್ ನಾವು ಇವ್ರ ಕಡೆಯಿಂದ ಟೋಟಲ್ ಪ್ರಾಪರ್ಟಿ ವರ್ತ್ 17,50,000, ಬೈಕು 1 lakh ಸೇರಿದರೆ ಟೋಟಲ್ 18,50,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ಇವ್ರ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ. ಇದರಲ್ಲಿ ಏನು ಕಳ್ಳತನ ಆಗಿದೋ ಎಂಟೈರ್ ಪ್ರಾಪರ್ಟಿನೂ ನಾವು ರಿಕವರಿ ಮಾಡಿದ್ದೇವೆ. ಇನ್ನೂ ಪ್ರಕರಣ ತನಿಖೆ ಹಂತದಲ್ಲಿದೆ. ಸದ್ಯಕ್ಕೆ ಇಬ್ಬರು ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದಿದೆ. ಇಬ್ಬರು ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಮುದೋಲ ಅದು ಸೇಡಂ ತಾಲೂಕದಲ್ಲಿದೆ, ಸಿಲಾರ್ಕೋಟ್. ಬಾರ್ಡರ್ ವಿಲೇಜ್, ತೆಲಂಗಾಣಕ್ಕೆ ಬಾರ್ಡರ್ ಬರುತ್ತೆ. ತೆಲಂಗಾಣದಲ್ಲಿ ಅರೌಂಡ್ 8 ಸದ್ಯಕ್ಕೆ ನಮ್ಗೆ ಗೊತ್ತಾಗಿರೋದು 8 ಪ್ರಕರಣ ತೆಲಂಗಾಣದಲ್ಲಿದೆ, ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ. ಮುದೋಲಲ್ಲಿ ಒಂದು 4 ಕೇಸಸ್ ಇದೆ. ಆಲ್ಮೋಸ್ಟ್ 6 months ಹಿಂದೆ ಒಂದು ಕೇಸ್ ಆಗಿದೆ. ಸಪೋರ್ಟ್ ಇಲ್ಲ, ಇವರಿಬ್ಬರು ಮಾಡ್ತಾನೆ ಇದೆ. ಇಬ್ಬರು ಬೇಸಿಕಲಿ ಶ್ರೀನಿವಾಸ್ ಮತ್ತು ನವೀನ್ ಇಬ್ಬರು. MOB ಕಾರ್ಡ್ ಇದೆ, ವಾಚ್ ಮಾಡ್ತಾ ಇದ್ವಿ, ಅದಕ್ಕೆ ಇಮಿಡಿಯೇಟ್ ಆಗಿ ಅರೆಸ್ಟ್. ಅವರು ಇನ್ನೊಂದು ಹೇಳ್ತಾ ಇದ್ದು, ಈಗ ಅವನ ಮೇಲೆ ಅಷ್ಟೊಂದು ಕೇಸಸ್ ಆಗಿದೆ, ಇವನ್ ವಕೀಲರು ದುಡ್ಡು ಕೊಡ್ಲಿಕ್ಕೂ ಕಳ್ತನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲ, ಇವರು ಡೈರೆಕ್ಟಾಗಿ ಒಂದೇ ಸತಿ ಎಲ್ಲ ಅಂದರೆ ಸುತ್ತಾಡ್ತಾ ಇರ್ತಾರೆ. ಯಾರಾದರೂ ಮನೆಯಲ್ಲಿ ಯಾರು ಇಲ್ಲ ಸಮಯದಲ್ಲಿ ಸುತ್ತಮುತ್ತಲು ಯಾವುದು ಪಬ್ಲಿಕ್ ಮೂವ್ಮೆಂಟ್ ಇಲ್ಲ ಅಂದರೆ ಆ ಟೈಮ್ ಕಳ್ತನಕ್ಕೆ ಅಟೆಂಪ್ಟ್ ಮಾಡ್ತಾರೆ.